ಸಂಪೂರ್ಣವಾಗಿ जगव
ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಎಲ್ಲ ಭಕ್ತ ಜನರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ನಾವು ಧಾರ್ಮಿಕ ಶಿಕ್ಷಣ ಮಕ್ಕಳು ಇವತ್ತು ಸಾಧಾರಣ ಒಂದೂವರೆ ಗಂಟೆಗೂ ಸಮಯ ನಿಮಗೆ ಇನ್ನು ಕುಣಿತ ಭಜನೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 3.5 ವರ್ಷದಿಂದ ಧಾರ್ಮಿಕ ಶಿಕ್ಷಣವನ್ನು ನಡೆಸ್ತಾ ಇದ್ದೇವೆ. ಪ್ರತಿ ಸೋಮವಾರ ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ ಧಾರ್ಮಿಕ ಶಿಕ್ಷಣ ನಡೀತಾ ಇದೆ. ಅದರಲ್ಲಿ ಪ್ರತಿ ಶ್ಲೋಕ, ಭಜನೆ, ಕಗ್ಗ, ಅರ್ಥ, ಪುರಾಣ ಕಥೆ ಇದೆಲ್ಲ ಅಳವಡಿಸಿಕೊಂಡಿದ್ದೇವೆ. ಅದರ ಒಟ್ಟಿಗೆ ಹೀಗೆ ಬೇರೆ ಕಾರ್ಯಕ್ರಮಗಳಿರುವಾಗ ಈ ಕುಣಿತ ಭಜನೆಯನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮೆರವಣಿಗೆಯಲ್ಲಿ ಈಗ ಧಾರ್ಮಿಕ ಶಿಕ್ಷಣ ಮಕ್ಕಳು ಸಾಧಾರಣ ಇವತ್ತು ಇಲ್ಲಿ 56 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಕ್ರಿಯವಾಗಿ 80 ಜನ ಮಕ್ಕಳು ಪ್ರತಿ ಕ್ಲಾಸಿಗೆ ಬರ್ತಾ ಇದ್ದಾರೆ. 100ಕ್ಕೂ ಚಿಲ್ಲರೆ ಹೆಸರು ಕೊಟ್ಟಿದ್ದಾರೆ. ಅದರ ಬರ್ತಾ ಇರುವ ಮಕ್ಕಳಿಗೆ ಸಕ್ರಿಯವಾಗಿ 80 ಹತ್ತಿರ ಬರ್ತಾ ಇದ್ದಾರೆ. ಆದ್ದರಿಂದ ಯಾರಿಗಾದರೂ ಈ ಧಾರ್ಮಿಕ ಶಿಕ್ಷಣದಲ್ಲಿ ಬರಬೇಕು ಅಂತ ಇದ್ದರೆ ಪ್ರತಿ ಸೋಮವಾರ ಸಂಜೆ 5 ಗಂಟೆಗೆ ಬಂದು ನನ್ನನ್ನು ಸಂಪರ್ಕಿಸ್ಬೋದು. ಹಾಗೆ ಈಗ ಈ ಕುಣಿತ ಭಜನೆಯನ್ನು ನಾವು ಸದ್ಯ 1 ವರ್ಷದಿಂದ ಮಾತ್ರ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಈಗ ಮಕ್ಕಳೆಲ್ಲ ಶಾಂತಿ ಮಂತ್ರದೊಂದಿಗೆ ಈಗ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರೂ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶಂಭೋ ಹರ ಹರ, ಶಂಭೋ ಹರ ಹರ, ಶಂಭೋ.
ಬರ್ತಾರೆ ನೋಡಿ. ಹಿಂಗೋಗಿ ನಿಲ್ಬೇಡಿ ಹೋಗುವ. ಓಯ್ ಓಯ್ ಇದುವರೆಗೆ ಕುಣಿತ ಭಜನಾ ಸೇವೆಯನ್ನು ನಡೆಸಿಕೊಟ್ಟವರು ಶ್ರೀ ನಂದಿಕೇಶ್ವರ ಮಕ್ಕಳ ಕುಣಿತ ಭಜನಾ ತಂಡ ಬಿಜ್ರಾಳ. ಇವರಿಗೆ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅರ್ಚನಾ ಮತ್ತು ತಂಡ ಬೆಂಗಳೂರು ಇವರಿಂದ ಭಜನೆ
ಭಜನ ಸೇವೆಯನ್ನು ನಡೆಸಿಕೊಟ್ಟಂತಹ ಶ್ರೀ ನಂದಿಕೇಶ್ವರ
ಹೆಚ್ಚು ಜನಪ್ರಿಯತೆ ಪಡೆದಿರ್ತಕ್ಕಂಥ ಕೆಲವು ಹಾಡುಗಳನ್ನು ಕೂಡ ಈ ದಿನ ನನ್ನ ಜೊತೆಯಾಗಿ ಬಲವಾಗಿ ಇಬ್ಬರು ಕರ್ನಾಟಕದ ಬೇರು ಅಂತ ಹೇಳ್ಬೋದು ನಾನು ಸಂಗೀತ ಕಲೆಯಲ್ಲಿ ನನ್ನ ಎಡಗಡೆ ಕೂತಿರ್ತಕ್ಕಂಥವರು ನೀವೆಲ್ಲೂ ಗೊತ್ತಿಲ್ಲ ಅಂತೇಳಿ ಮೊದಲನೇ ಕಾರ್ಯಕ್ರಮ ಓದ್ತೀನಿ ಸೋದರಕದಲ್ಲಾಯಿತು ಒಂದು ಪೀಸ್ ಕೇಳಿಟ್ಟು ಗೊತ್ತಾಯ್ತು ಕುಕ್ಕರಲ್ಲಿ ಎಲ್ಲ ನೋಡಬೇಕು ಆ ಥರ ಕಲಾವಿದರು ಬರ್ತಾರೆ ಅವರಿಗೆ ಕೊಡ್ತೇನೆ ನನ್ನ ಬಲಗೈಯಲ್ಲಿ ಬರೀ ಬಲಗಡೆ ಅಲ್ಲ ಹಾಡಿಗೆ ಬಲಗೈ ಕೂಡ ಬರ್ತಾರೆ ಅನಂತ ಅವ್ರ ಬ್ಯಾಲೆನ್ಸ್ ಅವ್ರ ಕೇಂದ್ರ ಹೆಚ್ಚಿನ ಮಾಡ್ಕೊಂಡು ಹೇಳೋ ಕಾಲ ಅವ್ರು ಹೇಳ್ಕೊಂಡ್ತಾರೆ ಎಲ್ಲರೂ ನಾನು ನೋಡೋಕ್ಕಾಗಿಲ್ಲ ಕಮ್ಮಿಯಲ್ಲಿ ಕಾಲಿನಲ್ಲಿ ಅಷ್ಟು ಚೆನ್ನಾಗಿದೆ ಹಣ್ಣಾಗಿ ಇಷ್ಟು ಚಿಕ್ಕ ವಯಸ್ಸು ಹಣ್ಣಾಗಿ ಬೇಡ ಹೇಳೋದೆಲ್ಲ ಪ್ರಪ್ರಥಮವಾಗಿ ಭಗವಂತನ ಮೇಲೆ ರಚನೆ ಮಾಡಿದ್ದೇವೆ ಈ ರಚನೆಗೆ ಮೂಲ ಕಾರಣಕರ್ತರು ಅರ್ಚನಾ ನನ್ನ ಸಂಗೀತ ಶಾಲೆಯ ಫೌಂಡರ್ ಅವಳು ರಚನೆ ಮಾಡೋದ್ರಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಂದ್ಕೊಂಡಿದ್ದಾಳೆ ರಾಗದ ಮುಂದೆ ನಾನು ಮಾಡಿದ್ದೇನೆ ಕೇಳಿ ವಿಶೇಷವಾದಂಥ ಒಂದು ಹಾಡು ಇದರ ನಂತರ ಹೆಂಗೆ ಭಗವಂತ ಬಂದುಕೊಡ್ತಾರೆ
ಹಸು ಬಂದು ಆ ಮನೆಗೆ ಬಂದಿರ್ತೀನಿ ಜ್ಞಾನ ಕಪ್ಪು ನಿಮ್ದೆ ಮೆಣಸು ಹಾಕೊಂಡಿಲ್ಲ ಹಸು ತಪ್ಪಿಲ್ಲ ಇದ್ದವರಷ್ಟೇ ಮನೆ
నుంచి వాళ్ళకి ఏం చెప్పేసి బ్యాక్ సైడ్
पद्य श्री गुरुभ्यो नमः श्री महागणपतये नमः श्री सरस्वत्यै नमः श्री महालिंगेश्वराय नमः। अद्य क्रोधिनाम संवत्सरे उत्तरायणे शिशिरऋतौ माघमासे कृष्णपक्षे चतुर्दश्यां तथो सौम्यवासरयुक्तं कालां शुभयोगशुभकरणशुभवार शुभद्विश्वनक्षत्रयुक्तायाम् एवं विशेषणविशिष्टायां शुभऋतौ सर्वेषां भक्तमहाजनानां योगक्षेमार्थं श्रीलिंगेश्वरस्य कृपाकटाक्षसिद्ध्यर्थं श्रीमहालिंगेश्वरप्रीत्यर्थम् अन्योन्य साहाय्येन अष्टावधान सेवां करिष्यामः। ओम यागांगस्तुतिरूपशब्दनिवहे मंत्रेभ्य गीतात्मके छन्दोयुक्त निबंधना विजयते देवस्तुतिः सर्वथा
पश्चात् व्यासमुनीश्वरेण विहितो वेदस्य भागोह्ययम् ऋग्वेदाभिधया चकास्ति भुवने स्वामिन् समाकर्ण्यताम् देवदेवोत्तमा देवता सार्वभौमपीठाधिरूढा अखिलाण्डकोटि ब्रह्माण्डनायका श्री महालिंगेश्वर स्वामिन् ऋग्वेद प्रिया ऋग्वेद सेवाम् अवधारया। ओम श्री गुरुभ्यो नमः। हरिः ओम। अग्निमेले पुरोहितं यज्ञस्य देवं ऋत्विजं होतारं रत्नधातमम्। ओम दीर्घतमामामतेयो मामतेयो दीर्घतमामामतेयो जुजुर्पान् मामतेयो दीर्घतमामामतेयो जुजुर्पान् दीर्घतमा इति दीर्घतमा मामतेयो जुजुर्पान् मामतेयो जुजुर्पान् दशमे जुजुर्पान् मामतेयो जुजुर्पान् दशमे युगे जुजुर्पान् दशमे जुजुर्पान् दशमे युगे दशमे जुजुर्पान् दशमे युगे दशमे युगे युग इति युगे अपामर्थमपामपामर्थै यतीनामर्थमपामपामर्थै यतीनाम् अर्थै यतीनामर्थमर्थै यतीनाम् ब्रह्मा यतीनामर्थमर्थै यतीनाम् ब्रह्मा यतीनाम् ब्रह्मा भवति ब्रह्मा यतीनाम् ब्रह्मा भवति सारथि भवति ब्रह्मा भवति सारथिः भवति सारथिः सारथिरिति सारथिः। ओम दीर्घतमामामतेयो जुजुर्पान् दशमे युगे अपामर्थै यतीनाम् ब्रह्मा भवति सारथिः। हरिः ओम। स्वस्ति। लोके यज्ञविधौ समस्तहविषाम् त्यागो हि संश्रूयते सर्वस्तद्विधिरत्र पूर्णविवृतस्तस्माद्यजुष्यब्दितः शाखाक्ष्यत्र शताधिका विरसिता भेदौ च शुक्लासितौ बन्धो विद्विविधो गुणार्णवयजुर्वेदः समाकर्ण्यताम् देवदेवोत्तमा देवता सार्वभौमपीठाधिरूढा अखिलाण्डकोटि ब्रह्माण्डनायका श्री महालिंगेश्वर स्वामिन् यजुर्वेद प्रिया यजुर्वेद सेवाम् अवधारया। हरिः ओम प्रार्थयतुश्रेष्ठतमाय कर्मणे सुगगुं सुगञ्च मे च सुगगुं सुगञ्च मे सुगमिति सूक्तम् मे शयनकुं शयनं मे च मे शयनं शयनं मे शयनं च शयनं मे शयनं च शयनं च शयनकुं शयनं च मे शयनकुं शयनं च मे च मे सोषा मे च मे सोषा मे सोषा मे सोषा च सोषा मे सोषा च सोषा च मे च सोषा च मे सोषेति सुषा मे च मे सुदिनकुं सुदिनं मे च मे सुदिनं सुदिनकुं सुदिनं
जायतां निकामे निकामेन पर्जन्यो वर्षतु फलिन्यो न ओषधयः पच्यन्तां योगक्षेमो नः कल्पताम्। ॐ स्वस्ति। देवानां स्तुतिकार्यमेव विहितं गीतिप्रधानं परं शब्दादिस्वरमूलमत्र मधुरं गानं सदा मङ्गलम्। यच्छ्रुत्वा त्रिदशाः प्रहृष्टमनसः तुष्यन्ति यागादिषु तस्मादीश्वर सामगानमधुना प्रीत्या समाकर्ण्यताम्। देवदेवोत्तमा देवता सार्वभौम पीडाधिरूढा अखिलाण्डकोटि ब्रह्माण्ड नायक सामवेद प्रिया सामवेद सेवाम् अवतारय। ओम श्री गुरुभ्यो नमः। हरि ओम। अग्न आयाहि वीतये गृणानो हव्यदातये निहोदादत्से बर्हिषि। ओम आदद्दारुक समसृजो विखानि त्वावर्णावान् मद्बधानाम् अराम्नाः माहान्दामे द्रपर्वतं विजाद्वाः सृजाध्वा आवायद्दाना ओयि आदा सादा सस्पदायि महद्भूता ओ वा आइन्द्रा श्यामाका। ओम स्वस्ति। भूत प्रेत पिशाच सत्त्वहरणं तन्मारणं चाधिकं लोकानुग्रह भैषजस्य विषयो नाट्यादिशास्त्रस्य च विस्तारेण निरूपितो विजयते वेदे तुरीये महान्। हे स्वामिन् कृपया अथर्ववचनं रम्यं समाकर्ण्यताम्। देवदेवोत्तमान् देवता सार्वभौम पीडाधिरूढान् अखिलाण्डकोटि ब्रह्माण्ड नायक श्री महालिंगेश्वर स्वामिन् अथर्ववेद प्रिया अथर्ववेद सेवाम् अवधारय। ओम सन्नो देवीरभिष्टाय आपो भवन्तु पीतये संयोरभिस्रावन्तु नः। ॐ यां कल्पयन्ति नूराजक्रूरां नृत्यां वधूमिवा तां ब्रह्मणापानिर्नुद्वः प्रत्यः कर्तारामृच्छतु। शीर्षण्भतीं गण्डपतीं विशूरूपां भयङ्करीं यः प्रागेणो दहात्यन्तं विशन् दुन्दमुतन्नवे त्वमेवेतो निवर्त्वस्व मृच्छो अनागसः आजूरस्य निकृन्तस्य प्रजाञ्चापुरुषादीनि असपत्नं पुरस्तान्नः शिवं दक्षिणतः क्रेधे अभाजं सतातं पश्चात् भद्रमुत्तरतो गृहे। ओम स्वस्ति। साहित्यं पदवाक्य शास्त्रवचनं सांख्यं तथा ज्योतिषं काणादं मनुधर्म शास्त्रमबलं वेदान्तवाक्यं शुभं लोकानुग्रह तत्परैर्मुनिगणैः शास्त्रं समासादितम् एतेष्वन्यतमं विभो करुणया शास्त्रं समाकर्ण्य
ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಶಾಸ್ತ್ರ ಪ್ರಿಯ ಶಾಸ್ತ್ರ ಸೇವಾಂಗವಧಾರಯ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಸ್ಮಾನ್ ಪಾತು ಗಜಾನನಸ್ಸ ಭಗವಾನ್ ರತ್ನಾಕರಾಣಾಂಜಲೆ ತುಂಡಾಗ್ರೇಣ ನಿಪೀಯಜೇನ ವಿಯತಿ ಪ್ರೋದ್ದೂಯಮಾನೆ ತದಾ ತಲ್ಲಗ್ನಾಂಬುಚರಾಶ್ಚರಾಶನಿಜಯಸ್ತಾರಾಗ್ರಹ ಮೌಕ್ತಿಕಾ ಭೂತ್ವಾ ಘೋರತರದ್ಭಜಗ್ರಮಿಷತಃ ಕುರ್ವಂತ್ಯಹೋರಾತ್ರಕಂ. ಮಂದಸ್ಮಿತೆ ಮಧುರಭಾಷಿಣಿ ಮಂದಜಾಕ್ಷಿ ಮಂದಾರಕುಂಡ ಶರದಿಂದು ಕಲಾವದಾತೆ ಮತ್ತೆ ಭರಾಜಗಮನೆ ಮಮ ಮಂದಬುದ್ಧೆ ಜಿಹ್ವಾತಲೆ ಕರುಣಯಾ ಕುರುನೃತ್ಯ ಲೀಲಾಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. అధిదైవతం మహాలింగేశ్వరం సాష్టాంగం ప్రణమ్య దేవదేవస్య మహాలింగేశ్వరస్య శివరాత్రౌ విశేష ఉత్సవ సమయే అష్టావధాన సేవాయాం శాస్త్ర సేవా రూపేణ శాస్త్రం ఇతి శబ్దస్య शास्त्रम इति पदस्य निर्वचनं तथा लक्षणं कानिचन वाक्यैः वक्तुं यत्नं करोमि. प्रवृत्तिर्वा निवृत्तिर्वा नित्येन कृतकेन वा पुंसां येनोपदिश्येत तच्छास्त्रमभिधीयते. ಶಾಸ್ತ್ರ ಎಂಬ ಪದದ ನಿರ್ವಚನ ಮತ್ತು ಲಕ್ಷಣವನ್ನು ಅಷ್ಟಾವಧಾನ ಸೇವೆಯಲ್ಲಿ ಶಾಸ್ತ್ರ ಸೇವಾ ರೂಪದಿಂದ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನಿಸ್ತೇವೆ. ಶಾಸ್ತ್ರ ಎಂಬ ಪದದ ನಿರ್ವಚನ ಶಿಷ್ಯತೆ ಅನೇನ ಇತಿ ಶಾಸ್ತ್ರಂ, ಶಾಸ್ತಿ ಇತಿ ಶಾಸ್ತ್ರಂ, ಶಾಸನ ಮಾಡುವಂಥದ್ದು, ಉಪದೇಶ ಮಾಡುವಂಥದ್ದು, ಅದಕ್ಕೆ ಶಾಸ್ತ್ರ ಅಂತ ನಿರ್ವಚನವನ್ನು ಕೊಟ್ಟಿದ್ದಾರೆ. ಶಾಸ್ತ್ರ ಎಂಬ ಪದದ ಲಕ್ಷಣವನ್ನು ಹೇಳುತ್ತಾರೆ. ಪ್ರವೃತ್ತಿರ್ವ ನಿವೃತ್ತಿರ್ವ ನಿತ್ಯೇನ ಕೃತಕೇನವ ಪುಂಸಾಂ ಏನೋಪದಿಶ್ಯೇತ ತಚ್ಛಾಸ್ತ್ರಂ ಅಭಿಧೀಯತೆ. ಕರ್ಮಗಳಲ್ಲಿ ನಾವು ಮಾಡಲೇಬೇಕಾದ ಕರ್ಮಗಳಿಗೆ ಪ್ರವೃತ್ತ ಕರ್ಮಗಳು ಅಂತ ಹೆಸರು. ನಾವು ಮಾಡಬಾರದಾದಂತಹ ಕರ್ಮಗಳಿಗೆ ನಿವೃತ್ತ ಕರ್ಮಗಳು ಅಂತ ಹೆಸರು. ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಮಾಡಬಾರದು, ಯಾವುದು ನಿತ್ಯವಾಗಿ ನಾವು ಮಾಡಬೇಕಾದಂತಹ ಕರ್ಮ, ಯಾವುದು ಅನಿತ್ಯವಾಗಿ ನಾವು ಮಾಡಬೇಕಾದಂತಹ ಕರ್ಮ, ಇದನ್ನೆಲ್ಲವನ್ನೂ ಕೂಡ ಹೇಗೆ ಮಾಡಬೇಕು, ಎಲ್ಲಿ ನಾವು ಕರ್ಮವನ್ನು ಮಾಡಬೇಕು, ಇದನ್ನೆಲ್ಲವನ್ನೂ ಕೂಡ ಬೋಧಿಸುವಂತಹ, ಉಪದೇಶಿಸುವಂತಹ ಒಂದು ವಿಶೇಷ ವಿಷಯಕ್ಕೆ ಶಾಸ್ತ್ರ ಎಂಬುದಾಗಿ ಹೆಸರು. ಅಂತಹ ಶಾಸ್ತ್ರಗಳಲ್ಲಿ ಅನೇಕ ಶಾಸ್ತ್ರಗಳು, ಪ್ರಧಾನವಾಗಿ 4 ವೇದಗಳು, ಹಾಗೆಯೇ ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸಾ ನ್ಯಾಯ ವಿಸ್ತರಃ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಕೇತಾಶ್ಚತುರ್ದಶ ಎಂಬ ಹಾಗೆ 14 ಶಾಸ್ತ್ರಗಳನ್ನು ಹೇಳಿದ್ದಾರೆ. ಹಾಗೆಯೇ ಆಯುರ್ವೇದ, ಧನುರ್ವೇದ, ಸ್ಥಾಪತ್ಯ ವೇದ, ಹಾಗೆ ಗಾಂಧರ್ವ ವೇದ ಅಂತ ಉಪವೇದಗಳನ್ನು ಕೂಡ ಹೇಳಿದ್ದಾರೆ. ಇದರ ಹೊರತುಪಡಿಸಿ ಅನೇಕ ಕಲೆಗಳಿಗೆ ಸಂಬಂಧಿಸಿಕೊಂಡು ಅನೇಕ ಶಾಸ್ತ್ರಗಳು ನಮ್ಮ ಪರಂಪರೆಯಲ್ಲಿ ನಮಗೆ ಹಿರಿಯರಿಂದ ಕೊಡುಗೆಯಾಗಿ ನೀಡಲ್ಪಟ್ಟಿದೆ. ಹೀಗೆ ಶಾಸ್ತ್ರ ಎಂಬ ಪದದ ನಿರ್ವಚನ ಮತ್ತು ಲಕ್ಷಣವನ್ನು ಶಾಸ್ತ್ರ ಸೇವಾ ರೂಪದಿಂದ ದೇವದೇವನಾದಂತಹ ಜಗನ್ನಾಥನಾದಂತಹ ಮಹಾಲಿಂಗೇಶ್ವರನ ಪದ ಕಮಲಗಳಿಗೆ ಸಮರ್ಪಿಸ್ತೇನೆ. ಓಂ ಸ್ವಸ್ತಿ. ಶ್ರುತ್ಯರ್ಥಂ ಪದಿ ಪ್ರತಿಪಾದನಾತ್ಮಕಮಿದಂ ಸರ್ಗಾದಿಭಿಃ ಸಂಯುತಂ ಲೋಕಶ್ಲೋಕ ವಿವರ್ಧನಂ ಚ ಕುರುತೆ ಕಾಲುಷ್ಯ ಸಂಚಾಲನಾತ್ ಏತಸ್ತೈವ ಹಿ ಮಿತ್ರ ಸಂಹಿತಮಥೋ ನಾಮಾಂತರಂ ಶ್ರೂಯತೆ
ಲೋಕಾಧೀಶ ಪುರಾಣ ವಾಕ್ಯ ಮನಿಷಂ ಪ್ರೀತ್ಯಾ ಸಮಾಕನ್ಯತಾ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಪುರಾಣ ಪ್ರಿಯ ಪುರಾಣ ಸೇವಾಂಗವಧಾರಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂದೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಯಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ದೋರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿತಮಭಿಜುಷುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖ ಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನ ಸಾಮೇ ವಾಗ್ದೇವತೇಜಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ ಸಾಮೇ ವಾಗ್ದೇವತೇಜಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಸ್ತೋಮಾರ್ಧಧಾರಿಣೇ ನಮಸ್ತೋಮಾರ್ಧಧಾರಿಣೇ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾಃ ಭುವಿ ಭಾವುಕಾಃ ಅದ ಶಿವಪುರಾಣೇ ಕಥಾ ಪ್ರಸಕ್ತಿ ಗಜಾಸುರ ಉವಾಚ ದೇವದೇವ ಮಹಾದೇವ ತವ ಭಕ್ತೋಸ್ಮಿ ಸರ್ವಥಾ ಜಾನೇ ತ್ವಾಂ ತ್ರಿದಿವೇಶಾನ ತ್ರಿಶೂಲಿಂ ಸ್ಮರಹಾರಿಣಂ ತವ ಹಸ್ತೆ ಮವವಧೋ ಮಹಾಶ್ರೇಯಸ್ಕರೋ ಮತಃ ಅಂಧಕಾರೇ ಮಹೇಶಾನ ತ್ರಿಪುರಾಂತಕ ಸರ್ವಗ ಕಿಂಚಿದ್ ವಿಜ್ಞಪ್ನುಮಿಚ್ಛಾಮಿ ತಚ್ಚುಣುಶ್ಚ ಕೃಪಾಕರ ಸತ್ಯಂ ಬ್ರವೀಮಿನಾ ಸತ್ಯಂ ಮೃತ್ಯುಂಜಯ ವಿಚಾರಯ ತ್ವಮೇಕೋ ಜಗತಾಂ ವಂದ್ಯೋ ವಿಶ್ವಸ್ಯೋಪರಿ ಸಂಸ್ಥಿತಃ ಕಾಲೇನ ಸರ್ವೈರ್ಂ ಮಂತವ್ಯಂ ಶ್ರೇಯಸೇ ಮೃತ್ಯುರೀದೃಶಃ ಈಶ್ವರ ಉವಾಚ ಮಹಾ ಪರಾಕ್ರಮನಿಧೇ ದಾನವೋತ್ತಮ ಸನ್ಮತೆ ಗಜಾಸುರ ಪ್ರಸನ್ನೋಸ್ಮಿ ಸ್ವಾನುಕೂಲಂ ವರಂ ಶೃಣು ಗಜಾಸುರ ಉವಾಚ ಯದಿ ಪ್ರಸನ್ನೋ ದಿಗ್ವಾಸತ್ತದಾ ನಿತ್ಯಂ ವಸಾನಮೇ ಇಮಾಂ ಕೃತ್ತಿಂ ಮಹೇಶಾನ ತ್ವತ್ತ್ರಿಶೂಲಾಗ್ನಿಪಾವಿತಾಂ ಸನತ್ಕುಮಾರ ಉವಾಚ ಶುದ್ಧೇಶ ವಚಸ್ತಸ್ಯ ಶಂಕರೋ ಭಕ್ತವತ್ಸಲಃ ತಥೇತ್ಯುವಾಚ ಸುಪ್ರೀತೋ ಮಹಿಷಾಸುರಜಂ ತತಂ ಯಜಿದಂ ಶೃಣುಯಾತ್ ಪ್ರೀತ್ಯ ಶ್ರಾವಯೇದ್ವಾ ಶುಚಿವ್ರತಃ ಸ ಭುಕ್ತ್ವಾ ಚ ಮಹಾಸೌಖ್ಯಂ ಲಭೇತಾಂ ತೇ ಪರಂ ಸುಖಂ. ಸಪರಿವಾರನಾದ ಶ್ರೀ ಮಹಾಲಿಂಗೇಶ್ವರನ ದಿವ್ಯ ಪಾದಾರವಿಂದಗಳಿಗೆ ವಂದಿಸಿಕೊಂಡು ಮಹಾಶಿವರಾತ್ರಿಯ ಈ ಶುಭಾವಸರದಲ್ಲಿ ಪುಣ್ಯತಮವಾದಂತಹ ಶ್ರೀಮದ್ ಭಾಗವತ ಮಹಾಪುರಾಣದ ಮಧ್ಯದಲ್ಲಿ ಬರುವಂತಹ ಶಿವನ ಒಂದು ವಿಶೇಷವಾದಂತಹ ಲೀಲೆಯನ್ನ 2 ವಾಕ್ಯದಲ್ಲಿ ಎಲ್ಲ ಭಕ್ತ ಬಂಧುಗಳ ಮುಂದೆ ಇಡಲಿಕ್ಕೆ ಭಗವಂತನ ಅನುಜ್ಞೆಯನ್ನ ಪ್ರಾರ್ಥಿಸ್ತಾ ಇದ್ದೇನೆ. ಹಿಂದೊಂದು ಕಾಲದಲ್ಲಿ ಎಲ್ಲ ಮುನಿಗರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ರುದ್ರಾಂಶ ಸಂಭೂತನಾದಂತಹ ದೂರ್ವಾಸ ಮಹರ್ಷಿಗಳು
ವೈಕುಂಠ ಲೋಕಕ್ಕೆ ಹೋಗಿ ಭಗವತ್ ಪ್ರಸಾದದಿಂದ ಪ್ರಾಪ್ತವಾದೊಂದು ದಿವ್ಯವಾದ ವರಮಾಲಿಕೆಯನ್ನ ತರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಮದೋನ್ಮತ್ತನಾದಂತಹ ದೇವೇಂದ್ರ ತನ್ನ ವಾಹನವಾದಂತಹ ಐರಾವತವನ್ನ ಏರಿಕೊಂಡು ಇಡೀ ಲೋಕಕ್ಕೆ ನಾನು ಇಂದ್ರ ಎನ್ನುವ ಅಹಂಕಾರದಿಂದ ಮೆರೆಯುತ್ತಾ ಗರ್ವಿಷ್ಠನಾಗಿ ಬರ್ತಾ ಇರುವಂತಹ ಸಂದರ್ಭ. ಈ ವರಮಾಲಿಕೆ ದುರ್ವಾಸ ಮಹರ್ಷಿಗಳು ಆಲೋಚನೆ ಮಾಡ್ತಾರೆ, ವಿಷ್ಣು ಪ್ರಸಾದದಿಂದ ಈ ವರಮಾಲಿಕೆ ಒಂದು ವಸ್ತುವಿನ ರೂಪದಲ್ಲಿ ನನಗೆ ಪ್ರಾಪ್ತಿಯಾಗಿದೆ. ಈ ಪ್ರಪಂಚದಲ್ಲಿ ಯಾವ ವಸ್ತುವಿನಲ್ಲಿಯೂ ಕೂಡ ರಾಗವನ್ನ ನಾನು ಇಟ್ಟುಕೊಳ್ಳದವ, ಇದನ್ನು ಯಾಕೆ ನಾನು ಇಟ್ಟುಕೊಳ್ಬೇಕು, ಇದು ಶ್ರೇಷ್ಠನಾದಂತಹ ಇಂದ್ರನಿಗೆ ಇದು ಸಲ್ಲಬೇಕು ಅಂತ ಹೇಳಿ ನೇರವಾಗಿ ಬಂದು ಆಶೀರ್ವಾದ ಪೂರ್ವಕವಾಗಿ ಇಂದ್ರನ ಕೊರಳಿಗೆ ಅದನ್ನು ಹಾಕಿದಾಗ, ಇಂದ್ರ ಬಹಳಷ್ಟು ಸಂಪತ್ತುಗಳಿಗೆ ನಾನು ಅಧಿಪತಿಯಾಗಿದ್ದಾಗ ಈ ಒಂದು ಪುಷ್ಪ ಮಾಲಿಕೆ ಇದು ಯಾಕೆ ನನಗೆ ಅಂತ ಹೇಳಿ ತನ್ನ ವಾಹನವಾದಂತಹ ಆನೆಯ ಕೊರಳಿಗೆ ಅದನ್ನ, ಐರಾವತದ ಕೊರಳಿಗೆ ಅದನ್ನು ಹಾಕ್ತಾನೆ. ಆ ಐರಾವತ ಏನು ಮಾಡ್ತಾರೆ, ನನಗೇನಾದ್ರೂ ತಿನ್ನುವ ವಸ್ತು ಕೊಟ್ಟಿದ್ದಾರೋ ಅಂತ ಹೇಳಿ ನೋಡಿ ಅದನ್ನ ಎತ್ತಿ ಸೊಂಡಿಲಿನಲ್ಲಿ ಎತ್ತಿ ತನ್ನ ಕಾಲಿನ ಅಡಿಯಲ್ಲಿ ಹಾಕಿ ಅದನ್ನ ಮೆಟ್ಟಿ ಧ್ವಂಸಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಹೇಳ್ತಾರೆ, ನಿನ್ನ ಯಾವ ಮದಕ್ಕೆ ಕಾರಣೀಭೂತವಾದ ಯಾವ ಸಂಪತ್ತುಂಟೋ ಅದೆಲ್ಲ ಸಂಪತ್ತು ಕೂಡ ಕ್ಷೀರ ಸಮುದ್ರದ ಪಾಲಾಗಲಿ ಅಂತ ಹೇಳಿ. ಆಗ ಎಲ್ಲ ದೇವತೆಗಳೆಲ್ಲ ಶಕ್ತಿಹೀನರಾಗ್ತಾರೆ. ಸಂಪತ್ತು ಅಂತ ಹೇಳಿದ್ರೆ ಅವರ ಶಕ್ತಿ ಕೂಡ ಸಂಪತ್ತು, ಶಕ್ತಿ ಕ್ರಾಸ್ ಆಗ್ತದೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಭಗವಂತನ ಸೂಚನೆಯ ಪ್ರಕಾರವಾಗಿ ಆ ಕ್ಷೀರಸಾಗರವನ್ನ ಮಥಿಸಬೇಕು ಅಂತ ಹೊರಡುತ್ತಾರೆ. ಮಥಿಸಲಿಕ್ಕೆ ಮಂದರ ಪರ್ವತವೇ ಕುಡುಗೋಲಾಗಿ, ವಾಸಿಗೆಯೇ ಹಗ್ಗವಾಗಿ, ಒಂದು ಬದಿಯಲ್ಲಿ ದೇವತೆಗಳು ಇನ್ನೊಂದು ಬದಿಯಲ್ಲಿ ಅಸುರರು, ಮೊದಲಾಗಿ ಅಸುರರೊಂದಿಗೆ ಸಂಧಿಯನ್ನ ಮಾಡಿಕೊಂಡು ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಮೊದಲಾಗಿ ಆ ಮಂದರ ಪರ್ವತ ಮುಳುಗುವ ಸಂದರ್ಭದಲ್ಲಿ ಭಗವಂತನಾದ ವಾಸುದೇವ ಕೂರ್ಮಾವತಾರವನ್ನ ತಾಳಿಯದನ್ನ ಎತ್ತಿದ ಸಂದರ್ಭ, ಭಗವಂತ ಮತ್ತು ಎಲ್ಲ ದೇವತೆಗಳು ಭಗವತ್ ಪ್ರಸಾದದಿಂದ ಆ ಸಮುದ್ರ ಮಥನ ಮಾಡುವಾಗ ಮೊದಲಾಗಿ ಹುಟ್ಟಿದ್ದು ಹಾಲಾಹಲ ಅಂತೆ, ಮಹಾವಿಷ. ಆ ವಿಷ ಮೊದಲು ಹುಟ್ಟುವಾಗ ಎಲ್ಲ ದೇವತೆಗಳೆಲ್ಲರೂ ಕೂಡ ಬಹಳ ಕಷ್ಟದಿಂದ ಹಾಹಾಕಾರದಿಂದ ಏನು ಮಾಡುವುದಪ್ಪ ಅಂತ ಹೇಳಿ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಭಗವಂತನ ಸೂಚನೆಯಂತೆ ಪರಮೇಶ್ವರನನ್ನ ಸ್ತೋತ್ರ ಮಾಡಿ ಅಂತ ಸೂಚಿಸಿದಾಗ ಎಲ್ಲ ದೇವತೆಗಳು ಕೂಡ ಕಷ್ಟ ಪರಿಹಾರಕನಾದ ಆಶುತೋಷ ಉಮಾಪತಿ ಅತ್ಯಂತ ಶೀಘ್ರವಾಗಿ ಸ್ತೋತ್ರ ಮಾಡಿದವರ ಕಷ್ಟವನ್ನು ಪರಿಹರಿಸುವವ ಶಿವ ಪರಮೇಶ್ವರ. ಶಿವ ಅಂತ ಹೇಳಿದರೆ ಸನ್ಮಂಗಲವನ್ನ ಅನುಗ್ರಹಿಸುವವ ಅಂತರ್ಥ. ಹಾಗೆ ಆ ಪರಮೇಶ್ವರನನ್ನ ಸ್ತೋತ್ರ ಮಾಡಿದಂತಹ ಆ ಕಾಲದಲ್ಲಿ ಪರಮೇಶ್ವರನು ಶೀಘ್ರಾತಿ ಶೀಘ್ರವಾಗಿ ಆ ಕ್ಷೀರಸಾಗರದ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ತನ್ನ ಎರಡು ಕೈಯನ್ನ ಜೋಡಿಸಿಕೊಂಡು ಉದ್ಭವಿಸಿದ ಹಾಲಾಹಲವನ್ನ ತಾನು ಪಾನ ಮಾಡ್ತಾನೆ. ಪಾನ ಮಾಡುವ ಸಂದರ್ಭದಲ್ಲಿ ಒಂದು ಕಥೆಯಲ್ಲಿ ಹೇಳ್ತಾರೆ, ಪಾರ್ವತಿ ದೇವಿ ಬಂದು ಆ ಶಿವನ ಕೊರಳನ್ನು ಹಿಡ್ಕೊಳ್ಳಂತೆ. ಯಾಕೆ ಈ ಹಾಲಾಹಲವನ್ನ ಪರಮೇಶ್ವರ ಸ್ವೀಕರಿಸಿದರೆ ಪರಮೇಶ್ವರನು ಎಲ್ಲಿಯಾದರೂ ಸತ್ತು ಹೋದಾನೆ? ಛೇ, ಎಲ್ಲರನ್ನ ಮೃತ್ಯುವಿನಿಂದ ಪಾರು ಮಾಡುವ ಆ ಮೃತ್ಯುಂಜಯೇಶ್ವರನಿಗೆ ಯಾವ ಕಾಲದಲ್ಲಿ ಅಳಿಯಿಲ್ಲ. ಆದರೆ ಪಾರ್ವತಿ ಯಾಕೆ ಕೊರಳನ್ನು ಹಿಡಿದಿದ್ದಾರೆ ಅಂತ ಹೇಳಿದರೆ, ಆ ಪರಮೇಶ್ವರ ಬ್ರಹ್ಮಾಂಡ ವ್ಯಾಪ್ತ ದೇಹ ಭಜಿತ ಸಚಿರಿತೋ ಭಾಸಜಿತೋ ಭುಜಂಗೈ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂತಹ ಭಗವಂತನ ಉದರದಲ್ಲಿ ಸಮಸ್ತ ಲೋಕಗಳು ಕೂಡ ಅಡಗಿವೆ. ಎಲ್ಲಿಯಾದರೂ ಈ ಹಾಲಾಹಲ ಭಗವಂತನ ಉದರದಲ್ಲಿ ಸೇರಿದರೆ ಈ ಲೋಕವೇ ದಹಿಸಿ ಹೋದೀತು, ಪರಮೇಶ್ವರನಿಗೆ ಏನಾಗಲಿಕ್ಕಿಲ್ಲ. ಹಾಗೆ ಈ ಲೋಕವೇ ದಹಿಸಿ ಹೋದರೆ ಸಮಸ್ತ ಜೀವಕೋಟಿಗಳೆಲ್ಲರೂ ಕೂಡ ನಾಶವಾಗಿ ಈ ಪ್ರಪಂಚವೇ ಸುಟ್ಟು ಭಸ್ಮೀಭೂತವಾಗಬಾರದು ಎನ್ನುವ ಕಾರಣದಿಂದ ಕರುಣಾಮಯಿಯಾದ ತಾಯಿ ಎಲ್ಲ ಭಕ್ತ ಜನರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಪ್ರಪಂಚದ ರಕ್ಷಣೆಯಲ್ಲಿ ಸದಾರ್ದ್ರ ಚಿತ್ತಳಾದಂತಹ ಉಮೆ ಆ ಶಿವನ ಕಂಠವನ್ನು ಹಿಡಿದಾಗ ಆ ಹಾಲಾಹಲ ಶಿವನ ಕಂಠದಲ್ಲಿ ಉಳಿಯುತ್ತಾರೆ ಅಂತೆ. ಆಗ ಅವ ನೀಲಕಂಠ ಅಂತಾಗುತ್ತಾನೆ. ಹಾಗೆ ಆ ನೀಲಕಂಠ ಏನು ಅನುಗ್ರಹಿಸ್ತಾನೆ ಅಂತ ಹೇಳಿದ್ರೆ, ನಮ್ಮ ಸಂಸಾರವೆಂಬಂತಹ ಈ ಸಾಗರದಲ್ಲಿ ನಾವು ಮಥಿಸುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಆಗಾಗ ಉಂಟಾಗುವ ಹಾಲಾಹಲವೆಂಬ ಕಷ್ಟಗಳು ಏನುಂಟೋ, ಯಾವ ಭಯಗಳು ಏನುಂಟೋ,
ದುಃಖ ಏನುಂಟೋ, ದಾರಿದ್ರ್ಯ ಏನುಂಟೋ ಇದೆಲ್ಲವೂ ಕೂಡ ವಿಷವಾಗಿ ಪರಿಣಮಿಸಿದಂತಹ ಸಂದರ್ಭದಲ್ಲಿ ಭಗವಂತನಾದಂತಹ ಮಹಾಲಿಂಗೇಶ್ವರನನ್ನ ನಾವು ಯಾವಾಗ ಸೇವೆ ಮಾಡ್ತೇವೆಯೋ, ಯಾವಾಗ ಭಜಿಸ್ತೇವೆಯೋ, ಆ ಮಹಾಲಿಂಗೇಶ್ವರ ನೀಲಕಂಠನಾಗಿ ಆ ಎಲ್ಲ ಸಂಸಾರದ ಸಮಸ್ತ ಕಷ್ಟಗಳೆಂಬ ಹಾಲಾಹಲವನ್ನ ತಾನು ಸ್ವೀಕರಿಸಿ ತಾನು ತಲೆಯಲ್ಲಿ ಧರಿಸಿಕೊಂಡಿರುವಂತಹ ಗಂಗಾ ಧಾರೆಯಿಂದ ಎಲ್ಲ ಭಕ್ತರನ್ನ ಪಾವನಗೊಳಿಸಿದ್ದಾನೆ. ಆ ತಲೆಯಲ್ಲಿ ರಾರಾಜಿಸುವಂತಹ ಚಂದ್ರನಿಂದ ಲೋಕಕ್ಕೆ ತಂಪನ್ನು ಅನುಗ್ರಹಿಸ್ತಾನೆ. ಆದ್ದರಿಂದ ನೀಲಕಂಠ, ಗಂಗಾಧರ, ಚಂದ್ರಶೇಖರ ಅಂತ ಹೇಳಿ ಅವನಲ್ಲ ನಾವು ಕೊಂಡಾಡ್ತೇವೆ. ಅಂತಹ ಪರಮೇಶ್ವರನನ್ನ ಶಿವರಾತ್ರಿಯ ಶುಭಾವಸರದಲ್ಲಿ, ಶುಭ ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಉತ್ಸವ ರೂಪದಿಂದ ಆರಾಧಿಸಿಕೊಂಡಿದ್ದೇವೆ. ಹಾಗೆ ಸಂತುಷ್ಟನಾದಂತಹ ಮಹಾಲಿಂಗೇಶ್ವರ ಎಲ್ಲ ಭಕ್ತ ಜನತೆಯ ಕಷ್ಟ ಕೋಟಲೆಗಳನ್ನು ಪರಿಹರಿಸಲಿ, ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹಿಸಲಿ, ಎಲ್ಲರಿಗೂ ಸುಜ್ಞಾನ ಭಗವಂತನ ಚರಣಾರವಿಂದದಲ್ಲಿ ಸದ್ಭಕ್ತಿಯನ್ನ ಅನುಗ್ರಹಿಸಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥಿಸಿ 2 ಪುರಾಣ ಕುಸುಮವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲಕಾಲ ಇತೀರ್ಯದೇಹಿ ಮನುಜೈಃ ಕಾಲಾಯ ತಸ್ಮೈ ನಮಃ. ಸಂಕಾಲಂ ಜಗದುರ್ವಿಚಾರ ಚತುರಾಸ್ತಿಚ್ಛಾದಿಭಿಃ ಸಂಯುತಂ. ತಸ್ಮಾತ್ ಕಾಲವಿಧಾಯಕಂ ಪ್ರತಿದಿನಂ ಜ್ಞಾತ್ವಾ ಚ ಕುರ್ಯಾಚ್ಛುಭಂ. ಸ್ವಾಮಿನ್ ಪುಣ್ಯತಮಂ ಪ್ರಶಸ್ತ ಫಲದಂ ಪಂಚಾಂಗಮಾಕರ್ಣ್ಯತಾಂ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಗೌಡಿ ಬ್ರಹ್ಮಾಂಡ ನಾಯಕ ಪಂಚಾಂಗ ಪ್ರಿಯ ಪಂಚಾಂಗ ಸೇವಾಂ ಅವಧಾರಯ. ಅಚಿಂತ್ಯಾವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಜಗತ್ ಜಗತಃ ಪ್ರಸೂತಿರ್ವಿಶ್ವಾತ್ಮಾ ಸಹಜ ಭೂಷಣಂ ನಭಸಃ ದ್ರುತ ಕನಕ ಸದೃಶ ದಶ ಶತಮಯೂಖಮಾಲಾರ್ಚಿತ ಸವಿತಾ. ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರಃ ಉತ್ತರಾಯಣಂ ಶಿಶಿರಋತುಃ ಮಾಘಮಾಸಃ ಕೃಷ್ಣಪಕ್ಷಃ. ಅದ್ಯ ತ್ರಯೋದಶಿ ಬುಧವಾಸರಃ ಪಾದೋನ ಏಕಾದಶಘಟ್ಯಃ ಶ್ರವಣ ನಕ್ಷತ್ರಂ ಸಾರ್ಧ ಷಡ್ವಿಂಶತಿಘಟ್ಯಃ ಪರಿಘಯೋಗಃ ಸಪಾದ ಪಂಚಾಶದ್ಘಟ್ಯಃ ವಣಿಜಕರಣಂ ಪಾದೋನ ಏಕಾದಶಘಟ್ಯಃ ವಿಷಂ ಪಾದೋನ ಷಟ್ತ್ರಿಂಶದ್ಘಟ್ಯಾಂ ತದುಪರಿ ಚತುಸ್ರಃ ಘಟ್ಯಃ ಅಮೃತಂ ಸಾರ್ಧ ಏಕಘಟ್ಯಾಂ ತದುಪರಿ ಚತುಸ್ರಃ ಘಟ್ಯಃ ಪುನಃ ಅಮೃತಂ ಪಂಚಾಶದ್ಘಟ್ಯಾಂ ತದುಪರಿ ಚತುಸ್ರಃ ಘಟ್ಯಃ ಕುಂಭೇ ಚಂದ್ರಃ ಸಾರ್ಧ ಚತುಷ್ಪಂಚಾಶದ್ಘಟ್ಯಾಂ ಪ್ರವಿಶತಿ. ಅದ್ಯತನ ವಿಶೇಷಃ ಮಹಾಶಿವರಾತ್ರಿಃ ಕುಂಭಮಾಸೆ ಗತದಿನಾನಿ ತ್ರಯೋದಶ. ಏವಂ ಅದ್ಯತನ ಪಂಚಾಂಗಂ ಯಥೇಷ್ಟ ಶ್ರಿಯಮಾಪ್ನೋತಿ ನಾರಾದಾಯುಷ್ಯವರ್ಧನಂ ನಕ್ಷತ್ರಾದ್ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂ ಚ ಪಂಚಾಂಗ ಫಲಮುತ್ತಮಂ. ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಓಂ ಸ್ವಸ್ತಿ. ಲಕ್ಷ್ಮೀರ್ಯಸ್ಯ ಸಹೋದರಿ ಶಿರಿದಲೆ ಚಂದ್ರಸ್ತಥಾ ಸೋದರಃ ಜಾತೋಯಂ ಜಲಧೌ ಸಮುದ್ರಮಥನೆ ತಸ್ಮಾತ್ ಸಮುದ್ರಃ ಪಿತಾ. ಶಂಕಾತ್ ಸಂಪ್ರತಿ ನಿತ್ಯ ಸತ್ಯಗಮಕೋ ನಾದೋ ಮಹಾನ್ ಶ್ರೂಯತೆ. ಓಂಕಾರಾತ್ಮಕ ಶಂಕರಾದಲಹರಿ ಸ್ವಾಮಿಂ ಸಮಾಕರ್ಣ್ಯತಾಂ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಗೌಡಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಶಂಕನಾದ ಪ್ರಿಯ ಶಂಕನಾದ ಸೇವಾಂ ಅವಧಾರಯ.
ಅಷ್ಟೈಶ್ವರ್ಯ ವಿದಾಯಕಂ ಸುಮಧುರಂ ಶಾಸ್ತ್ರಾರ್ಥ ಸಾರಾನ್ವಿತಂ ದೇವಾನಾಂ ಗುಣರೂಪ ವರ್ಣನ ಪರಂ ಸತ್ಯಾರ್ಥ ಸಂದರ್ಶಕಂ ಮಾಧುರ್ಯಾದ ಗುಣ ಪ್ರವಾಹ ಬಲತೋ ವಿಶ್ವಾಭಿರಾಮಂ ಸದಾ ಸ್ವಾಮಿಂ ತದ್ಗುಣ ಕೀರ್ತನಾತ್ಮಕ ಬೀಜಂ ಸ್ತೋತ್ರಾಷ್ಟಕಂ ಶ್ರೂಯತಾಂ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ್ ಅಷ್ಟಕ ಪ್ರಿಯ ಅಷ್ಟಕ ಸೇವಾಂ ಅವತಾರಯ. शिवं शङ्करं शम्भुमीशानन्दे शिवं शङ्करं शम्भुमीशानन्दे शिवं शङ्करं शम्भुमीशानन्दे शिवं शङ्करं शम्भुमीशानन्दे प्रभुं प्राणनाथं विभुं विश्वनाथं जगन्नाथनाथं सदानन्दभाजम्
शरश्चन्द्रगात्रं गणानन्दपात्रं त्रिनेत्रं प्रवेत्रं धनेशस्य मित्रम् अपर्णाकळत्रं सदा सच्चरित्रं शिवं शङ्करं शम्भुमीशानवीरे शिवं शङ्करं शम्भुमीशानवीरे शिवं शङ्करं शम्भुमीशानवीरे हरं सर्पहारं चिताभूविहारं भवं वेदसारं सदा निर्विकारम् श्मशाने वसन्तं मनोजं वहन्तं शिवं शङ्करं शम्भुमीशानवीरे शिवं शङ्करं शम्भुमीशानवीरे शिवं शङ्करं शम्भुमीशानवीरे स्वयं यत्प्रभाते नरशूलपाणे पठे स्तोत्ररत्नं विहप्राप्यरत्नम् सुपुत्रं सुधान्यं सुपीतं गणतं विचित्रै समाराध्य मोक्षं प्रयाति शिवं शङ्करं शम्भुमीशानवीरे शिवं शङ्करं शम्भुमीशानवीरे शिवं शङ्करं शम्भुमीशानवीरे शिवं शङ्करं शम्भुमीशानवीरे ॐ स्वस्ति आगार्यादि समेतमत्र नटनं पौराणवृत्तान्वितं यद्गानं लयभावताडसहितं वाद्यैः मृदङ्गादिभिः वाक्चातुर्यविशतो नवरसस्वादप्रमोदावहं स्वामिन्मोहन यक्षगानमधुना प्रीत्या समाकर्ण्यताम् देवदेवोत्तम देवता सार्वभौम पीडाधिरूढ अखिलाण्डकोटि ब्रह्माण्ड नायक यक्षगान प्रिय यक्षगान सेवाम् अवधारय कोटि सूर्य समप्रभा निर्विघ्नो कुरु मे देवा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा शरणु शरणु ಎಂಬೆ ಗಣನಾಯಕ
ನೆಲೆಸಿರುವಾಗ ಮದಮೂಲಪುರದಲ್ಲಿ ನೆಲೆಸಿರುವಾಗ ಕರುಣಿರು ಮಂಗಳ ಜಗವೇ ಸತತ ಜಗನು ಎಂದಿನ ನಾಯ
षड्जादिस्वर संयुतं च मधुरं साहित्य संपद्युतं संगीतं लय रागताल सहितं भावप्रधानं परं सम्यक् श्रोतृसुखं सुधारससनं सप्तस्वरालङ्कृतं स्वामिं सद्गुणगानलोलकृपया गानं समागण्यताम् देवदेवोत्तम देवता सार्वभौम पीठाधिरूढ़ा अखिलांडकोटि ब्रह्मांड नायक वेद वेदांत वेद्या संगीत प्रिया संगीत सेवांगवधारजा
ಸಮಗಾನಲೋಲನೆ ಸದಾ ಶಿವ ಶಂಕರನೆ ದಯಾಕರನೆ ಜಯ 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 ಸಮಗಾನಲೋಲನೆ ಸೋಮ ಸುಂದರ ಚಂದ್ರಶೇಖರ ಸೋಮ ಸುಂದರ ಚಂದ್ರಶೇಖರ ಸೋಮ ಸುಂದರ ಚಂದ್ರಶೇಖರ ಸೋಮ ಸುಂದರ ಚಂದ್ರಶೇಖರ ಸೋಮ ಸ್ಕಂದ ಶತಜನ ಶುಭಕರ ಸೋಮ ಸುಂದರ ಚಂದ್ರಶೇಖರ ಸೋಮ ಸ್ಕಂದ ಶತಜನ ಶುಭಕರ ಗಮದ ಮಗ ಗಮದನಿ ಮಾಮ ಮದನಿ ಸರಿದಾದ ಸರಿದ ಮಗ ಗಮದ ಮಗ ಗಮದನಿ ಮಾಮ ಮದನಿ ಸರಿದಾದ ಸರಿದ ಮಗ ಗಮದನಿ ಸರಿ ಗಮದನಿ ದನಿ ಸರಿದ ಮಗ ಗಮದನಿ ಸರಿ ಗಮದನಿ ದನಿ ಸರಿದ ಮಗ ಸಮಗಾನಲೋಲನೆ ಸದಾ ಶಿವ ಶಂಕರನೆ ದಯಾಕರನೆ ಜಯ ಸಮಗಾನಲೋಲನೆ
ಮೆಚ್ಚಿಸಲರಿಗೆ ಪೂಜಿಸಲರಿಗೆ ಮೆಚ್ಚಿಸಲರಿಗೆ ಪೂಜಿಸಲರಿಗೆ ಮೆಚ್ಚಿಸಲರಿಗೆ ಪೂಜಿಸಲರಿಗೆ ನಿತ್ಯ ಶಿವರಾತ್ರಿಯ ಮಾಡಲಿಗೆ
नागराजमणि भूषितलिङ्गं नागराजमणि भूषितलिङ्गं नागराजमणि भूषितलिङ्गं नागराजमणि भूषितलिङ्गं श्रीनगरस्मितवल्मीकलिङ्गं नागलिङ्गं नमामि सततं प्रपञ्चकीर्तलिङ्गो नागलिङ्गम् आगमवेदान्तसारलिङ्गम् आदिमध्यान्तरहितलिङ्गम् आगमवेदान्तसारलिङ्गम् आदिमध्यान्तरहितलिङ्गम् मूलभूतकारणात्मलिङ्गम् मूलभूतकारणात्मलिङ्गम् मूलभूतकारणात्मलिङ्गं नीलकण्ठस्वयं प्रकाशलिङ्गं नीलकण्ठस्वयं प्रकाशलिङ्गं नागेन्द्रविनुतशङ्करलिङ्गं नारदादिनुतनन्दितुरङ्गं नागेन्द्रविनुतशङ्करलिङ्गं नारदादिनुतनन्दितुरङ्गं वागीशवर्गगुरुगुहवन्दितसुन्दर शिवमोहनकर लिङ्गं नागलिङ्गम् नागेन्द्रविनुतशङ्करलिङ्गं नारदादिनुतनन्दितुरङ्गं वागीशवर्गगुरुगुहवन्दितसुन्दर शिवमोहनकर लिङ्गं नागलिङ्गं नमामि सततं नामरूप प्रपञ्चतीर्थलिङ्गो नागलिङ्गम् नाट्यं वाचिकमाङ्गिकं हि वितरामाहार्ययुक्तं च यत् कल्लास्यं पुनरत्र ताण्डवमिति द्विधा विभक्तं पुरा लोके साम्प्रतमेव बहुधा विद्यत्समुद्रं हितं नृत्यं मानसमोदबोधजनकं स्वामिं समालोक्यतां देवदेवोत्तम देवता सार्वभौमपीठाधिरूढ अखिलाण्डकोटि ब्रह्माण्ड नायक श्री महालिंगेश्वर स्वामिन् नाट्यप्रिय नाट्य सेवामवधारय Kapal
ಕಪಾಲಿನಿ ದಯಾನಿಧಿ ಉಮಾಪದಿ ತುಣೈ ವರವಾಗಪಾಲಿನಿ ದಯಾನಿಧಿ ಉಮಾಪತಿ
परिवार्याखिलान् युक्ते मंगल संभ्रमेषु नियमान् नादानुसन्धानतः नित्यानंद महोन्नतिं च तरुते नागस्वरादुद्यता सेयं मंगलवाद्यनादरहरि स्वामिं समागम्यता देवदेवोत्तम देवता सार्वभौमपीठाधिरूढ अखिलाण्डकोटि ब्रह्माण्डनायका वेद वेदान्त वेद्य श्री महालिंगेश्वर स्वामिन् मंगलवाद्य सेवामवधारय।
ನಾಮ ಕೀರ್ತನ ಸಂತುಷ್ಟ ಗಾನಶ್ರವಣಲೋಲುಪ ಭಜನಾತ್ತೋಷಿತೋ ದೇವ ಭಜಗಾನ್ ಪರಿಪಾಲಯ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಲಿಂಗೇಶ್ವರ ಸ್ಥಾನದ ಭಜನ ಪ್ರಿಯ ಭಜನ ಸೇವಾ ಅವಧಾರಯ. Mani
ಓಂಕಾರಾತ್ಮಕ ಶಬ್ದ ಸತ್ವರಸಿಕಂ ಶಬ್ದೈಕಗಮ್ಯಂ ವಿಭುಂ ತ್ವಾಂ ಆರಾಧಯಿತುಂ ನಿರಂತರಮಥೋ ಭಕ್ತೈಶ್ಚ ಯತ್ಶ್ರಾವ್ಯತೆ ಘಂಟಾ ತಾಳ ಮೃದಂಗ ಭೇರಿ ಪಡಗ ಜ್ಞಾತೋದ್ಯ ವಾದ್ಯೋದ್ಭವೇ ನಾನಾ ಮಂಜುಳ ಮಂಗಳ ಧ್ವನಿರಸು ಸ್ವಾಮಿಂ ಸಮಾಗಮ್ಯತ ದೇವದೇವೋತ್ತಮ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಸಕಲ ಮಂಗಲವಾದ್ಯ ಪುರಸ್ಸರ ಮಂಗಲಾತಿಕ್ಯಂ ಶ್ರೀ ಗುರು ಮಹಾಪ್ರಭೋ. ಭಜನೆ ಅವರು ಭಜನೆ ಬೇಗ 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 ಚೆಂಡೆ ಗಿರೀಶಣ್ಣ
उठची बरं हा अर्धा अल्प कनेक्ट करू लाईक बरोबर ಏತು ಸರ್ತಿ ಬರೋದು ಏತು ವರ್ಷ ಎರಡು ಮೂರಲ್ಲಿ ಇತ್ತೆ ಕಂಬಲಾಗಿ ಹೆಂಗೆ ಯಕ್ಷಗಾನ ಸಂತೋಷ ಅಂತ ಬಾಂಗ್ಲಾ
Thank you.
बोले दीपो बोले बोले बपनार बोले दीपो बोले इधर बोले
Okay.
ಸಿಗುತ್ತೆ